ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಲೀಡ್ ಕೋಡ್ನ ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಸಬ್ಬರನ್ನು ನೋಡೋಣ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ, ಅರೇನಲ್ಲಿ ಹತ್ರ ಇರುವ ನಂಬರ್ನ ಚೂಸ್ ಮಾಡಿ ಮಲ್ಟಿಪ್ಲೈ ಮಾಡಬೇಕು. ಆ ಮಲ್ಟಿಪ್ಲಿಕೇಷನಲ್ಲಿ ಯಾವ ಕಾಂಬಿನೇಷನ್ ಬಿಗ್ಗೆಸ್ಟ್ ಪ್ರಾಡಕ್ಟ್ ಕೊಡುತ್ತೋ ಅದು ಆನ್ಸರ್ ಆಗಿ ರಿಟರ್ನ್ ಮಾಡಬೇಕು. ಇವಾಗ ನಮಗೆ ಒಂದು ಎಕ್ಸಾಂಪಲ್ ಅರೇ ಇದೆ. ಆ ಅರೇನಲ್ಲಿ ಕಾನ್ಸಿಕ್ಯೂಟಿವ್ ಎಲಿಮೆಂಟ್ಸ್ ಪ್ರಾಡಕ್ಟ್ ಮಾಡಿದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಬರುತ್ತೆ ಅಂತ ನೋಡೋಣ. ಈ ಅರೇನಲ್ಲಿ ಇನಿಷಿಯಲಿ ನಾವು ಕರೆಂಟ್ ಮ್ಯಾಕ್ಸಿಮಮ್, ಕರೆಂಟ್ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಪ್ರಾಡಕ್ಟ್ನ 2ಗೆ ಇನಿಷಿಯಲೈಸ್ ಮಾಡಿರ್ತೀವಿ. ನೆಕ್ಸ್ಟ್ ಎಲಿಮೆಂಟು 3. ಇದು ಪಾಸಿಟಿವ್ ಆಗೋದ್ರಿಂದ ನೋ ಸ್ವ್ಯಾಪಿಂಗ್. ಇವಾಗ ನಾವು ಕರೆಂಟ್ ಮ್ಯಾಕ್ಸಿಮಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕರೆಂಟ್ ಎಲಿಮೆಂಟ್ ಆ್ಯಂಡ್ ಕರೆಂಟ್ ಎಲಿಮೆಂಟ್ ಇಂಟು ಪ್ರೀವಿಯಸ್ ಕರೆಂಟ್ ಮ್ಯಾಕ್ಸಿಮಮ್ ಇವೆರಡರಲ್ಲಿ ಯಾವುದು ಮ್ಯಾಕ್ಸಿಮಮ್ ಇರುತ್ತೆ ಅದನ್ನು ನಾವು ಕರೆಂಟ್ ಮ್ಯಾಕ್ಸಿಮಮ್ಗೆ ಅಸೈನ್ ಮಾಡ್ತೀವಿ. ಸೇಮ್ ಆಸ್ ಎ ಕರೆಂಟ್ ಮ್ಯಾಕ್ಸಿಮಮ್, ಕರೆಂಟ್ ಮಿನಿಮಮ್ನ ಕರೆಂಟ್ ಎಲಿಮೆಂಟ್ ಆ್ಯಂಡ್ ಕರೆಂಟ್ ಎಲಿಮೆಂಟ್ ಇಂಟು ಪ್ರೀವಿಯಸ್ ಕರೆಂಟ್ ಮಿನಿಮಮ್ ಇವೆರಡರಲ್ಲಿ ಯಾವುದು ಮಿನಿಮಮ್ ಬರುತ್ತೋ ಅದನ್ನು ನಾವು ಕರೆಂಟ್ ಮಿನಿಮಮ್ಗೆ ಅಸೈನ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಇಸ್ ಎ ಮ್ಯಾಕ್ಸಿಮಮ್ ಆಫ್ ಪ್ರೀವಿಯಸ್ ಕರೆಂಟ್ ಪ್ರಾಡಕ್ಟ್ ಆ್ಯಂಡ್ ಎ ಕರೆಂಟ್ ಮ್ಯಾಕ್ಸಿಮಮ್. ಇವಾಗ ನಾವು ನಂಬರ್ 3ಗೆ ಕರೆಂಟ್ ಮ್ಯಾಕ್ಸಿಮಮ್ನ ಕ್ಯಾಲ್ಕುಲೇಟ್ ಮಾಡೋಣ. ಕರೆಂಟ್ ಎಲಿಮೆಂಟು 3, ಪ್ರೀವಿಯಸ್ ಎಲಿಮೆಂಟು 2, ಕರೆಂಟ್ ಎಲಿಮೆಂಟ್ ಇಂಟು ಪ್ರೀವಿಯಸ್ ಎಲಿಮೆಂಟ್ ಇಂಟು 6. ಸೊ ಮ್ಯಾಕ್ಸಿಮಮ್ ಆಫ್ 3, 6 is 6. ಕರೆಂಟ್ ಮ್ಯಾಕ್ಸಿಮಮ್ is 6. ನೆಕ್ಸ್ಟ್ ಈಸ್ ಕರೆಂಟ್ ಮಿನಿಮಮ್. ಸೇಮ್ ಆಸ್ ಎ ಕರೆಂಟ್ ಮ್ಯಾಕ್ಸಿಮಮ್, ಕರೆಂಟ್ ಮಿನಿಮಮ್ನ ಕೂಡ ಹೇಗೆ ಕ್ಯಾಲ್ಕುಲೇಟ್ ಮಾಡಿ ಯಾವುದು ಮಿನಿಮಮ್ ಆಗಿರುತ್ತೋ ಅದನ್ನು ಅಸೈನ್ ಮಾಡಬೇಕು. ನಾವು ಮ್ಯಾಕ್ಸ್ ಪ್ರಾಡಕ್ಟ್ನ ಕ್ಯಾಲ್ಕುಲೇಟ್ ಮಾಡೋಣ. ಪ್ರೀವಿಯಸ್ ಮ್ಯಾಕ್ಸ್ ಪ್ರಾಡಕ್ಟ್ ಇಸ್ 2 ಆ್ಯಂಡ್ ಕರೆಂಟ್ ಮ್ಯಾಕ್ಸಿಮಮ್ ಇಸ್ 6. ಇವೆರಡರಲ್ಲಿ ಯಾವುದು ಮ್ಯಾಕ್ಸಿಮಮ್ ಆಗಿರುತ್ತೋ ಅದನ್ನು ನಾವು ಮ್ಯಾಕ್ಸ್ ಪ್ರಾಡಕ್ಟ್ಗೆ ಅಸೈನ್ ಮಾಡೋಣ. 6 ಈಸ್ ಮ್ಯಾಕ್ಸಿಮಮ್, ಸೊ ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಇಸ್ 6. ನೆಕ್ಸ್ಟ್ ಎಲಿಮೆಂಟು -2 ಇದೆ. ಇದು ನೆಗೆಟಿವ್ ಆಗೋದ್ರಿಂದ ನಾವು ಕರೆಂಟ್ ಮ್ಯಾಕ್ಸಿಮಮ್ ಮತ್ತು ಕರೆಂಟ್ ಮಿನಿಮಮ್ನ ಸ್ವ್ಯಾಪ್ ಮಾಡಬೇಕು. ನಾವು ಯಾಕೆ ಸ್ವ್ಯಾಪ್ ಮಾಡಬೇಕು ಅಂದರೆ, ಸಪೋಸ್ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಕರೆಂಟ್ ಮ್ಯಾಕ್ಸಿಮಮ್ 6 ಇದೆ, ಕರೆಂಟ್ ಮಿನಿಮಮ್ 2 ಇದೆ. ಇವಾಗ ನೆಕ್ಸ್ಟ್ ನಂಬರು -2 ಬಂದರೆ ಮಲ್ಟಿಪ್ಲೈ ಆಗಿದ್ರೆ 6 ಇಂಟು -2 -12 ಆಗಿರುತ್ತೆ, 2 ಇಂಟು -2 -4 ಆಗಿರುತ್ತೆ. ಸೊ ಇವಾಗ ಪಾಸಿಟಿವ್ ಮ್ಯಾಕ್ಸಿಮಮ್ 6 ನೆಕ್ಸ್ಟು ಬಿಗ್ ನೆಗೆಟಿವ್ ನಂಬರ್ ಆಗುತ್ತೆ. ಸ್ಮಾಲ್ ಮಿನಿಮಮ್ 2 ಬಿಕಮ್ ಎ ಲೆಸ್ ನೆಗೆಟಿವ್ ನಂಬರ್ ಆಗುತ್ತೆ. ಸೊ ಕರೆಂಟ್ ಮ್ಯಾಕ್ಸಿಮಮ್ ಮತ್ತು ಕರೆಂಟ್ ಮಿನಿಮಮ್ ವ್ಯಾಲ್ಯೂಸು ರಿವರ್ಸ್ ಆಗುತ್ತೆ. ಸೊ ಅದಕ್ಕೆ ನಾವು ಸ್ವ್ಯಾಪ್ ಮಾಡಬೇಕು. ಇವಾಗ ನಾವು ಸ್ವ್ಯಾಪ್ ಮಾಡಿದಾಗ ಕರೆಂಟ್ ಮ್ಯಾಕ್ಸಿಮಮ್ 3 ಇದೆ, ಕರೆಂಟ್ ಮಿನಿಮಮ್ 6 ಇದೆ. ಇವಾಗ ನಾವು ಸೇಮ್ ಆಸ್ ಪ್ರೀವಿಯಸ್ ಕರೆಂಟ್ ಮ್ಯಾಕ್ಸಿಮಮ್ ಮತ್ತು ಕರೆಂಟ್ ಮಿನಿಮಮ್ನ ಕ್ಯಾಲ್ಕುಲೇಟ್ ಮಾಡೋಣ. ಇವಾಗ ಕರೆಂಟ್ ಮ್ಯಾಕ್ಸಿಮಮ್ನ ಕ್ಯಾಲ್ಕುಲೇಟ್ ಮಾಡಿದಾಗ -2 ಆಗುತ್ತೆ, ಕರೆಂಟ್ ಮಿನಿಮಮ್ನ ಕ್ಯಾಲ್ಕುಲೇಟ್ ಮಾಡಿದಾಗ -12 ಆಗುತ್ತೆ. ಮತ್ತು ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಇಸ್ ಮ್ಯಾಕ್ಸಿಮಮ್ ಆಫ್ ಪ್ರೀವಿಯಸ್ ಮ್ಯಾಕ್ಸ್ ಪ್ರಾಡಕ್ಟ್ ಆ್ಯಂಡ್ ಕರೆಂಟ್ ಮ್ಯಾಕ್ಸಿಮಮ್. ಇವಾಗ ನಾವು 6 ಮತ್ತು -2 ಇವೆರಡರಲ್ಲಿ ಯಾವುದು ಮ್ಯಾಕ್ಸಿಮಮ್ ಅದನ್ನು ಮ್ಯಾಕ್ಸಿಮಮ್ ಪ್ರಾಡಕ್ಟ್ಗೆ ಅಸೈನ್ ಮಾಡ್ತೀವಿ. 6 ಈಸ್ ಎ ಮ್ಯಾಕ್ಸಿಮಮ್, ಸೊ ಮ್ಯಾಕ್ಸಿಮಮ್ ಪ್ರಾಡಕ್ಟ್ನ 6ಗೆ ಅಸೈನ್ ಮಾಡ್ತೀವಿ. ಎಲಿಮೆಂಟು 4. ಇದು ಪಾಸಿಟಿವ್ ನಂಬರ್ ಆಗಿರೋದ್ರಿಂದ ನೋ ಸ್ವ್ಯಾಪಿಂಗ್. ಇವಾಗ ಕರೆಂಟ್ ಮ್ಯಾಕ್ಸಿಮಮ್ -2 ಇದೆ, ಕರೆಂಟ್ ಮಿನಿಮಮ್ -12 ಇದೆ. ಇವಾಗ ಕರೆಂಟ್ ಮ್ಯಾಕ್ಸಿಮಮ್ ಮತ್ತು ಕರೆಂಟ್ ಮಿನಿಮಮ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಕರೆಂಟ್ ಮ್ಯಾಕ್ಸಿಮಮ್ 4 ಆಗಿರುತ್ತೆ, ಕರೆಂಟ್ ಮಿನಿಮಮ್ -48 ಆಗಿರುತ್ತೆ. ಇವಾಗ ನಾವು ಆ್ಯಂಡ್ ಮ್ಯಾಕ್ಸ್ ಪ್ರಾಡಕ್ಟ್ನ ಕ್ಯಾಲ್ಕುಲೇಟ್ ಮಾಡೋಣ. ಪ್ರೀವಿಯಸ್ ಮ್ಯಾಕ್ಸ್ ಪ್ರಾಡಕ್ಟ್ ಇಸ್ 6 ಆ್ಯಂಡ್ ಕರೆಂಟ್ ಮ್ಯಾಕ್ಸಿಮಮ್ ಇಸ್ 4. ಇವೆರಡರಲ್ಲಿ ಯಾವುದು ಮ್ಯಾಕ್ಸಿಮಮ್ ಅದನ್ನು ನಾವು ಮ್ಯಾಕ್ಸ್ ಪ್ರಾಡಕ್ಟ್ಗೆ ಅಸೈನ್ ಮಾಡೋಣ. ಇನಿಷಿಯಲಿ ನಾವು ಮ್ಯಾಕ್ಸ್ ಪ್ರಾಡಕ್ಟ್, ಕರೆಂಟ್ ಮ್ಯಾಕ್ಸಿಮಮ್ ಆ್ಯಂಡ್ ಕರೆಂಟ್ ಮಿನಿಮಮ್ ಈ 3 ನಂಬರ್ಗೆ ಫಸ್ಟ್ ಎಲಿಮೆಂಟ್ನ ಅಸೈನ್ ಮಾಡ್ತೀವಿ. ನೆಕ್ಸ್ಟ್ ಫಾರ್ ಲೂಪ್ ಯೂಸ್ ಮಾಡ್ಕೋತಾ ಸೆಕೆಂಡ್ ನಂಬರಿಂದ ಲಾಸ್ಟ್ ನಂಬರ್ವರೆಗೂ ಇಟ್ರೇಟ್ ಮಾಡ್ತಾ ಹೋಗ್ತೀವಿ. ಇಫ್ ನಂಬರ್ ಏನಾದ್ರು ಲೆಸ್ ದೆನ್ ದ 0 ಆಗಿದ್ರೆ ಕರೆಂಟ್ ಮ್ಯಾಕ್ಸಿಮಮ್ ಆ್ಯಂಡ್ ಕರೆಂಟ್ ಮಿನಿಮಮ್ ಎರಡನ್ನೂ ಸ್ವ್ಯಾಪ್ ಮಾಡ್ತೀವಿ.
ಇಲ್ಲ ಅಂದರೆ ಕರೆಂಟ್ ಮ್ಯಾಕ್ಸಿಮಮ್ನ ಕರೆಂಟ್ ಎಲಿಮೆಂಟ್ ಆ್ಯಂಡ್ ಪ್ರೀವಿಯಸ್ ಕರೆಂಟ್ ಮ್ಯಾಕ್ಸಿಮಮ್ ಇಂಟು ಕರೆಂಟ್ ಎಲಿಮೆಂಟ್ ಇವೆರಡರಲ್ಲಿ ಯಾವುದು ಮ್ಯಾಕ್ಸಿಮಮ್ ಅದನ್ನು ಕರೆಂಟ್ ಮ್ಯಾಕ್ಸಿಮಮ್ ಆಗಿ ಅಸೈನ್ ಮಾಡ್ತೀವಿ. ಸೇಮ್ ಆ್ಯಸ್ ಎ ಕರೆಂಟ್ ಮ್ಯಾಕ್ಸಿಮಮ್ ಕರೆಂಟ್ ಮಿನಿಮಮ್ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕರೆಂಟ್ ಮಿನಿಮಮ್ನ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಇದು ನೆಗೆಟಿವ್ ವ್ಯಾಲ್ಯೂಸ್ನ ಹ್ಯಾಂಡಲ್ ಮಾಡುತ್ತೆ. ನೆಕ್ಸ್ಟ್ ಮ್ಯಾಕ್ಸ್ ಪ್ರಾಡಕ್ಟ್ನ ನಾವು ಪ್ರೀವಿಯಸ್ ಮ್ಯಾಕ್ಸ್ ಪ್ರಾಡಕ್ಟ್ ಆ್ಯಂಡ್ ಕರೆಂಟ್ ಮ್ಯಾಕ್ಸಿಮಮ್ ಇವೆರಡರಲ್ಲಿ ಯಾವುದು ಮ್ಯಾಕ್ಸಿಮಮ್ ಆಗಿರುತ್ತೆ ಅದನ್ನು ಮ್ಯಾಕ್ಸ್ ಪ್ರಾಡಕ್ಟ್ ಆಗಿ ಅಸೈನ್ ಮಾಡ್ತೀವಿ. ಫೈನಲಿ ಮ್ಯಾಕ್ಸ್ ಪ್ರಾಡಕ್ಟ್ನ ರಿಟರ್ನ್ ಮಾಡ್ತೀವಿ.